ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೇವಿ. ನಿನ್ನೆ ಅಷ್ಟೇ ನಾನು ಸಡನ್ನಾಗಿ ಊರಿಗೆ ಹೋಗುವಂಥ ಡಿಸೈಡ್ ಆಯಿತು. ರಾತ್ರಿ ನೈಟಲ್ಲಿ ಬೆಳಗ್ಗೆ ದೂರ ಹೋಗ್ಬೇಕಂಥೇಳಿ. ಹಾಗಾಗಿ ಬೆಳಗ್ಗೆ 6 ಗಂಟೆಗೆಲ್ಲ ನಾವು ಮನೆ ಬಿಟ್ವಿ. ಯಾಕಂತಂದ್ರೆ ನನ್ನ ಮಗಳ ಹೆಸರಿನಾಗ ರೇಷನ್ ಕಾರ್ಡ್ ಬಂದೈತಿ. ಹೋದ ತಿಂಗಳೂ ರೇಷನ್ ಕೊಟ್ಟಿದ್ರು, ಖರೆ ಈ ತಿಂಗಳು 15 kg ಕೊಡತ್ತಾರ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಐತಿ. ಅದ್ರದ್ದು KYC ಮಾಡಿಸ್ಬೇಕಾಗಿತ್ತು. ಹಂಗಾರೆ ಹೆಬ್ಬಟ್ಟಿಂದ ಕೊಡಬೇಕಾಗಿತ್ತು. ಹಾಗಾಗಿ ಊರಿಗೆ ಬಂದೆ ನೋಡ್ರಿ. ಸಡನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ಬಂದ್ವಿ. ನಮ್ಮದು ಟ್ಯಾಕ್ಟ್ರ್ ಗಾಡಿ ಇತ್ತಲ್ಲ, ಅದನ್ನು ಸಮೇತ ತೊಗೊಂಡು ಊರ ಕಡೆನೇ ಬಂದೇವಿ. ನಮ್ಮ ಮನೆಯವ್ರು ಗಾಡಿ ತೊಗೊಂಡು ನೈಟ ಬಂದ್ರೆ ನಾನು ಬೆಳಗ್ಗೆ ಬಂದೆ. ಚಿನ್ನ ಹೆಸ್ರಿನಾಗ ಹೊಸ ರೇಷನ್ ಕಾರ್ಡ್ ಬಂದೈತಿ. ಅದ್ರದ್ದು KYC ಮಾಡಿಸ್ಬೇಕಂತ ಹೇಳಿದ್ನಲ್ಲ. ಹೋದ ತಿಂಗಳು ನಮ್ಮ ಮನೆಯವ್ರದ್ದು ಹೆಬ್ಬಟ್ಟು ತೊಗೊಂಡಿದ್ದೇ ಇಲ್ಲ. ಹಾಗಾಗಿ ಈ ಸರ್ತಿ ಇಬ್ಬರೊಳಗೆ ಯಾರ್ದಕ್ಕೈತೆ ಅವ್ರು ತೊಗೊಂಡ್ರಾಯ್ತು. ಮತ್ತು ಮುಂದಕ್ಕೆ ಏನು ತಳ್ಳೋದು ಅಂತ ಅಂದ್ಕೊಂಡು ಊರಿಗೆ ಬಂದೆ ನೋಡ್ರಿ. ಮತ್ತು ಅದನ್ನ ಮತ್ತೆ ಬಿಳಕನ್ ಮತ್ತೆ ಅಷ್ಟ ಥರ ತಗೊಂಡು ಹಾಕತ್ತೀನಿ ಅಂತ ಸ್ವಿಗ್ಲಿಂಗ್ ಬಂದ. ಅಲ್ಲಿಂದ ಹೇಳ್ಪಾಯ ಅಕ್ಕಿ ಚೀಲ ಅಲ್ಲಿಗೆ ನೀನು ಗಾಡಿ ಓದಿದ್ದಿಲ್ಲ ಮನಿಗಪ್ಪ ಅನ್ನೋದು ಹೇಳುವಂಥ ವಿಷಯ ಕೇಳಿದಾಗ ಭಾಳ ಬೇಜಾರಾಕೈತಿ. ನಾವಿದ್ದು ಇಲ್ದಾರಂಗೆ ನಮ್ಮ ಅತ್ತೆ ಮಾವ್ರ ಜೀವನ ನಡೆಯಕತ್ತೈತಿ. ಯಾವತ್ತು ದೇವ್ರು ಇದೆಲ್ಲದಕ್ಕೂ ಮುಕ್ತಿ ಕೊಟ್ಟು ನಮ್ಮ ಅವ್ರ ಜೊತೆ ಇರೋವಂಥದ್ದು ಕೊಡ್ತಾನೋ ಗೊತ್ತಿಲ್ಲ ನನಗೆ. ಇಲ್ಲಿ ನಾವು ಗಾಡಿ ತೊಗೊಂಬರಾಗ ನಮ್ದು ಮೊದಲೊಬ್ಬ ಡ್ರೈವರ್ ಇದ್ದ. ಅವರು ಸಾಮಾನುಗಳೆಲ್ಲ ಇಲ್ಲೇ ಬಿಟ್ಟು ಹೋಯ್ದ್ರು, ಬಾಂಡೆ ಸಾಮಾನುಗಳೆಲ್ಲನೂ. ಅವೇನಾಗ್ಬಿಟ್ಟು ಅಂದ್ರೆ ನಾವು ಬಂದು ದಾವಣಗೆರೆ ಶಿಫ್ಟ್ ಆದ ಬಳಿಕ ಅಲ್ಲೇ ಇದ್ದಂಥ ರೂಮ್ದವ್ರು ಏನು ಮಾಡಿದ್ದಾರೆ, ಬಿಡೋ ನಂಬಿಕೆ ಮೇಲೆ ನಾವು ಬೀಗ ಕೊಟ್ಟು ಬಂದೇವಿ. ಕೊಟ್ಟು ಬಂದಿದ್ದಕ್ಕೆ ಏನು ಮಾಡಿದ್ದಾರೆ ಗೊತ್ತನ್ರಿ, ಅವರೆಲ್ಲನೂ ಸಾಮಾನುಗಳು ತೊಗೊಂಬಿಟ್ಟಾರೆ. ಪಾಪ ಅವರು ಭಾಳ ಸಾಮಾನುಗಳಿದ್ದು. ಅವ್ರಿಗೆ ಫೋನ್ ಮಾಡಿ ಹೇಳಿ ಬೇಸರ ಬಂದು ಹೋಯ್ತು ನಮಗೂ. ಬಂದು ಒಯ್ರಿ ಅಂತೇಳಿ. ಅವರು ಕೇರ್ ತೊಗೊಳ್ಳೇ ಇಲ್ಲ. ಹಾಗಾಗಿ ಎಷ್ಟೋ ಸಾಮಾನುಗಳು ಭಾಳ ಹೋಗಿದ್ದಾವೆ. ಇದ್ದಷ್ಟು ತೊಗೊಂಬಂದೇವಿ. ಅವ್ರವ ಬಂದಾಗ ಒಯ್ಬೋದೇನೋ ಅಂತ ಅಂದ್ಕೊಂಡು ಏನಾಕೈತೆ ಗೊತ್ತಿಲ್ಲ ನೋಡ್ರಿ. ಒಂದು ವಿಶ್ವಾಸ ನಂಬಿಕೆ ಅನ್ನೋದು ಭಾಳ ಮುಖ್ಯ ಇರ್ತೈತಿ ಮನುಷ್ಯನ ಮೇಲೆ. ಆ ವಿಶ್ವಾಸ ನಂಬಿಕೆಗಳು ಕಳ್ಕೊಂಡಾಗ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಎಷ್ಟೋ ಸರಿ ಒಳ್ಳೆಯವ್ರನ್ನ ಕೂಡ ನಮ್ಮ ಕಣ್ಣಿಗೆ ಕೆಟ್ಟವರಾಗಿ ಕಾಣಿಸ್ತಾರೆ. ಆ ಎಕ್ಸ್ಪೀರಿಯೆನ್ಸ್ ನಮ್ಗೆ ನೋಡ್ರಿ ಈಗ ನಮ್ಮ ಡ್ರೈವರಿನ ವಸ್ತುಗಳ ಮೇಲೆ ಆಯಿತು. ಯಾಕಂದ್ರೆ ಅವರು ನಮ್ಮ ಮೇಲೆ ಒಂದು ನಂಬಿಕೆ ವಿಶ್ವಾಸದಿಂದ ನಮ್ಮ ಹತ್ರ ಬಿಟ್ಟು ಹೋದರು. ಯಾವಾಗಾದರೂ ಬಂದರೂ ಒಯ್ದರು ಇವ್ರ ಹತ್ರ ಇರ್ತಾವೇನೋ ಅಂಥೇಳಿ. ನಾವು ಇನ್ನೊಬ್ಬನ ವ್ಯಕ್ತಿನ ನಂಬಿ ಅವನ ಹತ್ರ ಬೀಗ ಎಲ್ಲ ಕೊಟ್ಟು ಬಂದ್ವಿ. ಅವ್ನು ಈ ರೀತಿ ಮೋಸ ಮಾಡ್ತಾನಂತ ನಾವು ಅಂದ್ಕೊಂಡಿದ್ದೇ ಇಲ್ಲ. ಪಾಪ ಅವ್ರು ಬರಬೇಕಾದ್ರೆ ಪ್ರತಿಯೊಂದು ಹೊಸ ಸಾಮಾನುಗಳು ತೊಗೊಂಬಂದಿದ್ರು. ಈ ಬಡವರಿಗೆ ನೋಡಿರಿ ಕೆಲವೊಂದು ಟೈಮ್ ಒಂದೊಂದು ಸಣ್ಣ ವಸ್ತ್ರಗಳು ಕೂಡ ಇಂಪಾರ್ಟೆಂಟ್ ಆಗಿರ್ತಾವೆ. ಯಾಕಂದ್ರೆ ಎಷ್ಟೋ ಸರಿ ನಮ್ಮ ಹೆಣ್ಣು ಮಕ್ಕಳಿಗೆ ಭಾಳ ಮುಖ್ಯವಾದಂಥವು ಅವೆಲ್ಲ. ಏನು ಹೇಳ್ಬೇಕಂತನೇ ತಿಳಿಲಿಲ್ಲ ನಂಗೆ. ಅವನ್ನೆಲ್ಲ ನೋಡಿ ಭಾಳ ಬೇಜಾರಾಯಿತು. ಎಷ್ಟದಾವ ಅಷ್ಟು ಊರ ಕಡೆ ಒಯ್ದ್ರೆ ಆಯ್ತು, ಯಾವಾಗಾರ ಬಂದು ಅವ್ರು ಒಯ್ಯಲ್ರಪ್ಪ ಅಂಥೇಳಿ ಅದ ವಿಷಯವಾಗಿ ನಮ್ಮ ಅತ್ತೆ ಜೋಡಿ ಅದನ್ನ ಮಾತಾಡ್ಕೊತ ಕುಂತಿದ್ದೆ ನಾನಿಲ್ಲ. ಅದು ಇಲ್ಲಿ ಕಡ್ದಿದ್ದ ತಡಪತ್ರ ಹೋಗ್ಯಾತಾನ. ಯಾರು ಹೇಳ ಕಟ್ಗಿ ಮ್ಯಾಗ ಮುಚ್ಚಾಕ್ ಬರ್ತದೆ ತಗೊಂಡು ತಲಿ ಚಚ್ಕೊ ತಗೋಲ್ಲ. ಅದು ಎಷ್ಟು ಹಸ್ರಾಗೈತೆ ಹೇಳಂಗಾರ ಒಂದೊಂದು ಟೈಮ್ ಇಲ್ಲಿ ಕಡ್ದದ್ ಬಿಡು ಒಪ್ಕೊಳ್ಳೋಣ. ತುಣು ಕಟ್ಗಿ ಮ್ಯಾಗ ಅದ್ರ ಮ್ಯಾಗ ಇಲ್ಲಿ ಒಂದು ವಸ್ತುವಿನ ಬೆಲೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು, ಹರಿದ್ರು ಚಲೋ ಇದ್ದರೂ ಹೆಂಗಿರ್ಬೋದು, ಅದು ಎಷ್ಟೆಲ್ಲ ಉಪಯೋಗ ಆಕೈತೆ ಅನ್ನೋದ್ರ ಬಗ್ಗೆ ನಾನು ನಮ್ಮ ಅತ್ತೆ ಕೂಡ ಮಾತಾಡಕತ್ತಿದ್ದೆ. ನೋಡ ನನ್ನ ಸೊಸಿ ಯಾಕ್ಯಾರ ಎಷ್ಟು ಆಸೆ ಇದ್ದಿತ್ತು. ತಟ್ಟಿನ ತಂದಾಳ, ಮೂರು ತುಣುಕಾಗ ಬೇಕವು ಜೀವನದಾಗತಿ ಎಲ್ಲಾನು ಬೇಕಕ್ಕ. ಒಂದೊಂದು ಟೈಮ್ ಆ ಮುರಿದಿದ್ದ ತಟ್ಟೆ ಉಪಯೋಗ ಆಕತಿ ಅಂತ ಭಾಳ. ಇಲ್ಲಿ ನಮ್ಮ ಮದುವೆಯಾಗಿ ಹೊಸದ್ರಾಗ ನಮ್ದು ಭಾಳ ಬಡತನ ಪರಿಸ್ಥಿತಿ ಇತ್ತು ರೀ. ಅಂದ್ರೆ ಅವಾಗ ಸ್ವಂತ ಗಾಡಿಗಳು ಇದ್ದಿದ್ದಿಲ್ಲ, ಬೇರೆದವ್ರು ಗಾಡಿ ಓಡಿಸ್ತಿದ್ರು. ಹಾಗಾಗಿ JCB ಓಡಿಸ್ತಿದ್ರಲ್ಲ, ಹಾಗೆ ದುಡಿಯೋದಕ್ಕೋಸ್ಕರ ನಾವು ಊರು ಬಿಟ್ಟು ಹೋದ್ವಿ. ಅವಾಗ ಆದಂಥ ಒಂದು ಎಕ್ಸ್ಪೀರಿಯೆನ್ಸ್ ನಾನಲ್ಲಿ ನಮ್ಮ ಅತ್ತೆ ಮುಂದೆ ಶೇರ್ ಮಾಡ್ಕೊಳ್ತಿದ್ನಿ. ವಿಶೇಷವಾಗಿ ನಾವು ಅವ್ರ ಮುಂದೆ ಏನು ಹೇಳ್ಕೊಳ್ಳಲ್ಲ. ಖರೆ ಇವತ್ತೇನೋ ಸಂದರ್ಭ ಬಂತು, ಆ ವಿಷಯದವಾಗಿ ಹೇಳ್ಕೊಳಕತ್ತಿದ್ದೆ ನಾನು. ಅಂಗಡಿ ಅಲ್ಲೇ ಅದ ಜಾಗದಾಗ ಐತಿ. ಅದ ನಾವು ನಿಂತಂತ ಜಾಗನು ಇನ್ನೂವರೆಗೂ ಹಂಗೈತೆ. ಆ ಜಾಗ ದಾಟಿ ಬರಾಕತ್ತಾವ ನೆನಪಾಕೈತಿ ನನಗೆ. ಕಣ್ಣ ನೀರಂಗ ಅವಿ ನೋಡಿ ಹೆದರ್ತಿದ್ದೆ ನಾ ಇವಂಗಿನ್ನೂ. ಅವಾಗ ಹೊಟ್ಟೆ ಗರ ಹಸದ್ ಬಿಟ್ಟೈತಿ. ಬಿಸಿಲು ರಣ ಬಿಸಿಲು ಹೊಡಿತೈತಿ. ನಿಂತ ಜಾಗದ ಒಂಟಿಗಾಲ ಹೆಂಗೆ ನಿಂತಾನ. ಒಂದು ಮುಂಜಾನೆ ನಿಂತಾಕ ರಾತ್ರಿ 10:00 ಬಂದ ನಾವು ಹತ್ರ ಇದಕ್ಕೆ ಮದುವೆ ಮಾಡಿ ಹೋಗಿದ್ದಿಲ್ಲ. ತೊಗೊಂಬಂದು ಒಂದು ಮನೆ ಬಾಡಿಗೆ ಮಾಡಿ ಅವತ್ತು ದಿನ ಅವ್ರ ಮನೆ ರಾತ್ರಿ ಉಳ್ದೇವಿ. ಅವ್ರು ರಾತ್ರಿ ಇವಾಗ ಎಷ್ಟೊತ್ತಿಗೆ 1 ಗಂಟೆ ಊಟ ಕೊಡ್ತಾರೆ. ಅದು 2 ಚಪಾತಿ ಒಂದಿಟ್ಟು ತತ್ತಿ ಪಲ್ಯ ಮಾಡಿದ್ರು. ಅದು ಇನ್ನೂ ನೆನಪಾರಿಲ್ಲ ನಾನು. ತತ್ತಿ ಪಲ್ಯ ಮಾಡಿದ್ರು, 2 ಚಪಾತಿ ಒಂದಿಷ್ಟು ತತ್ತಿ ಪಲ್ಯ. ಅವತ್ತು ಅವ್ರು ಬೇರೆಗೆ ಹೆಚ್ಚಿಗೆ ಕೇಳೋ ಹಂಗಿಲ್ಲ ತಿನ್ನಾಕ.
ಹೊಟ್ಟೆ ಅಪ್ಪ ಹಸ್ಬಿಟ್ಟತ್ ನಾನು ಹಾಂ ಹೊಸಪೇಟೆಗೆ ಆಯ್ತು. ಅವತ್ತು ಒಂದಿನ ರಾತ್ರಿಯಲ್ಲಿ ಏಯ್ ಚಿನ್ನ ಮುಟ್ಟಬೇಡ ಬೀಳ್ತೈತಿ ಮುಟ್ಟಬಾರ್ದು ಬಾ ಆತ. ಅವತ್ತು ರಾತ್ರಿ ಹೋಗಾಸ ಅವತ್ತು ರಾತ್ರಿ ಅಲ್ಲೇ ಉಳ್ಕೊಂಡ್ವಿ. ಉಳ್ಕೊಂಡು ಕೂಡಲೇ ತಿರುಗ್ ದಿನ ಒಂದ್ ಮನಿ ಕರ್ಕೊಂಡು ಹೋದ್ರವ ಅವರು. ಯವ್ವ ನನ್ನ ಜೀವನದಾಗ ಮರಿಲಂತ ಮನಿ ಅದು. ಎಲ್ಲಿ ಆ ಬಸವದೇವ್ರ ಗುಡಿಯಿಂದ ಹಿಡಿದು ಹಿಂಗೈತಿ ಉದ್ದಕ್ಕ ಇಷ್ಟ ಆಗ್ಲ. ಇದು ಎಷ್ಟೈತಲ್ಲ ಇಷ್ಟ ಆಗ್ಲ, ಬರೀ ಉದ್ದಕ ಮನಿ. ಅದಕ್ಕೆ ಒಂದೇ ಒಂದ್ ಬಚ್ಲೆಯಲ್ಲಿ ಬಾಗ್ಲಿ ಎಂಟ್ರೆನ್ಸ್ ಬರೋ ಕಣ ಒಂದು ಬಚ್ಲ, ಒಂದ್ ಮರಿ ಇಲ್ಲ, ಒಂದ್ ಮಾಚಿಲ್ಲ, ಒಂದ್ ಏನಂದ್ರೆ ಏನೇನಿಲ್ಲ. ಒಳಗ್ ಹೋಗ್ಲಿ ಹಂಗಾರ ರಾವ್ ಹೊಡಿತೈತ. ಆ ಮನೆಗೆ ಒಬ್ನೇನ ಕಾಣಿಸತ್ತ. ಆ ಮನೆಗೆ ಒಬ್ರು ಬಾಡಿಗೆ ಬರ್ಲಿಕ್ ನಮ್ಗೆ ಕೊಟ್ಟಾರ. ಮತ್ತ ಅನಿವಾರ್ಯ ಇಲ್ಲ ನಮಗೀಗ ಅಲ್ಲಿರೋದ. ಒಂದ್ ಕಟ್ಗಿ ಇದ್ರ ಚಾಪಿ ಏನವ ಎಂತ ನಾವು ಹಸುಗಳ ಚಾಪಿ ಅಲ್ಲಿ ಕಡ್ಡಿ ಚಾಪಿ ಅಂತದೊಂದ್ ಕಡ್ಡಿ ಚಾಪಿ, ಒಂದ್ ಬಕಿಟು, ಒಂದ್ ಬಿಂದಿಗಿ, ಒಂದ್ ಹಚ್ಚುಗಳದು ಕೊಟ್ಟು ಕಳ್ಸಿದ ಓನರ್. ಅವ್ರು ತಗೊಂಡಿದ್ರ ಹೆಂಗ ಆಗಕ್ಕಿಲ್ಲ ನನ್ನ ಪರಿಸ್ಥಿತಿ. ಅವಳಗ್ ಹೋಗಿ ಅವತ್ತ 2,000 ಕೊಡ್ತಾನ. ಮತ್ತ ಅವನು ಬ್ಯಾರಿಗೆ ನಮ್ಗೆ ಅನ್ನೋದು ವಜ್ಜಿ. ನಾವು 2,000 ಕೊಟ್ರ 2,000 ಏನ್ ರೇಷನ್ ತಗೋತೀವಿ, ಬಡ ಸಾಮಾನ್ ತಗೋತೀಯ. ಇಟೀಟನು ಅವಾಗ ಪುಣ್ಯಕ್ಕೆ ಅವ್ರು ಇಷ್ಟು ಈಗಿನಷ್ಟು ರೇಟ್ ಇದ್ದಿದ್ದಿಲ್ಲ ಅವಾಗೆಲ್ಲ. ಇಟೀಟನು 50 ರೂಪಾಯಿ ಕೊಟ್ಟು 2 ತಗೊಂಡು ಅದ್ರ ಮ್ಯಾಗ ಮುಚ್ಚವು ಅವೆರಡ. ಮತ್ತ ಅಡಿಗೆ ಅದ್ರ ಮ್ಯಾಗ ಮಾಡೋದು, ಅದ ಏನ್ ಮುಚ್ಚಿರ್ತೇವಲ್ಲ ಅದ್ರ ಮ್ಯಾಗ ಹಾಕೊಂಡ್ ಉಣ್ಬೇಕು. ಅವ ಹಿಡೋದು ಪರ್ಸ್ ಏನಿಲ್ಲ, ಒಂದ್ 5 ರೂಪಾಯಿ ಕೊಟ್ಟು ಒಂದ್ ಚಾಕು ತಗೊಂಡು. ಅದೇ ಚಾಕು ನಮ್ ಚಮಚೆ ಪಾವ್ ಕಿಲೋ ಎಲ್ಲ ರೇಷನ್. ನನಗೆ ಯಾವ ವಸ್ತು ಬಿಡ್ಬೇಕಾರ ತಗೋಬೇಕಾರ ಹಿಂದಿಂದ ಎಲ್ಲ ನೆನ್ಪಿಟ್ಕೊಂಡಿರ್ತಾನ. ಅಷ್ಟು ಸುಲಭ ಮರ್ಯಾಕದ ಹೋಗುದೂ ಇಲ್ಲ ನನ್ನ ಮನಸ್ಸಿಂದ. ಯಾಕಂದ್ರೆ ನಾ ಹುಟ್ಟ ಬಿ ಮೊದ್ಲು ಮಾಡಿ ಯಾಕೆ ಜೋಪಾನ ಮಾಡಿ ಇಟ್ಕೋತಾನೆ ಅಂದು ಅದು ಕಲಿಸಿದ ಪಾಠ ನಂದು ಜೀವನ. ಅದಕ್ಕೋಸ್ಕರ ಅಷ್ಟು ಜೀಪುಡ್ತಾನ ಮಾಡ್ತಾನೆ. ದುಡ್ಡು ಯಾಕೆ ಖರ್ಚು ಮಾಡಲ್ಲ ನಂಗೆ. 10 ರೂಪಾಯಿನೂ ಎಷ್ಟೆಷ್ಟು ಕೇವಲ ನೋಡ್ಯಾರ ಅಂದಿ ಮಂದಿ ಒಂದೊಂದು ಟೈಮ್ದಾಗ. ಕೈಯಾಗ ಇಟ್ಟು ಕಾಸು ಮಾತಾಡಿದಾರ, ಕೈಯಾಗ ಇಟ್ಟು ಏನೋ ಒಂದು ವಸ್ತು ಬಿಟ್ಟು ಬರತ್ತಾನಂದ್ರೆ ಜೀವ ಮರ್ತೈತಿ. ಹೋಗಿ ಹಿಂದಕ್ಕೆ ನಮ್ಗೆ ಆಗ್ಲಿಲ್ಲ, ನಾವು ಸತ್ತ ಒಯ್ಯುದಿಲ್ಲ, ಹೋಗ್ಲಿ ನಮ್ಮ ಹಿಂದಿದ್ದವ್ರು ಯಾರ್ದ ಮನೆಗೆ ಕೈ ಹೊಡ್ಲಂಗ ಹಾಕವಲ್ಲ ಅವ್ರಿಗಿರ ಅಂತ ಅದಕ್ಕೆ ಅನ್ನೋದು. ನಾನು ಉಪಯೋಗಿಸ್ತಿದ್ರು ಹೋಗ್ಲಿ ಬಿಡ್ರಿ. ನಾನು ಹಿಂದ್ ಮನೆಗೆ ಕುಟುಂಬದ ಹಿಂದೆ ಇರ್ತಾರಿಲ್ಲ, ಅವ್ರು ಬಂದಾಗ ಇಂಥದೈತಿ ಇಲ್ಲ ಅಂತಂದೆ ಯಾಕೆ ಕೇಳ ಅಂತ ಯಾಕೆ ಅನ್ಬೇಕು. ಅವ್ರು ಇದ್ರ ತಗೊಂಡ್ ಮಾಡ್ಕೋತಾರ. ಹೋಗಿ ಹಿಂದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ದುಡ್ಡು ಹೊರಲ್ಲ, ಏನು ಹೊರಲ್ಲಪ್ಪ. ನಮ್ಗೆ ಬಿಟ್ಟು ಹೋಗ್ಬೇಕಿದ್ದವ್ರಿಗೆ ಬೇಕನ್ನೋ ಕಾರಣಕ್ಕೆ ಮಾಡೋದಷ್ಟ. ಅದಕ್ಕೆ ಆ ತಡಪತ್ರ ಹೇಳಿ ಹೋಗಿ ಸರಿ ಜಡ್ಕೊಂಡು ನಿನ್ಗೆ ಗೊತ್ತಾಗ ನಡಿ, ನಿನ್ಗೆ ಏನು ತಿಳಿತೈತಿ, ಹಿಂಗೆ ಮಾಡ್ಕೊತಾನೆ ಬಂದ ಹಿಂಗದ್ರ ನೀವು ಅಂತಂದು ಅಂತ ಹೋಗುದು. ಕಟ್ಟಿಗೆ ಮುಚ್ಚಿ ರೆಟ್ಟು ಬೇಕಾದ ಬಚ್ಚಾಕ ನಡಿ ಹೋಗೋದು. ಹಾಂ ಬಂದತ್ಲ ತರಿ ಜಡ್ಕೊಂಡ ನೀವ್ ಅದಕ್ಕೆ ಹೊಂಟಿನ ಟ್ಯಾಕ್ಟರ್ ಹೊರಕತ್ತಿಲ್ಲ. 15-20 ದಿನಕ್ಕಂದು ತಿಕ್ಕಿತ್ ಹಾಕಿ ನೋಡ್ತಾನೆ ಇರ್ತಾನೆ ನಾನು ಆ ಜಾಗ. ಹಂಗ ಮಾಡೋದಿಲ್ಲ ಬಿಟ್ಟ ಕೈ ಬಿಡ್ತಾನ ಅದನ್ನಲ್ಲೇ ಹಿಡೀಗ ತಾಕುಂದ್ರ ನೀನು ಸರ್ಕೊಂಡು ಕಾಲ್ ಮಾಡಿಸ್ಕೊಳ. ಹಿಡಿ ಹಿಡಿ ಎಲ್ಲದಮ್ಮ ಪಪ್ಪ ಹೊಟ್ಟ ಸತಿ ಏನು ಉಂಡಿಪ್ಪ ಹೊಟ್ಟ ಸತ್ ಬಾರ. ಮುಂಜಾನೆ ಒಂದು ಇಟ್ಟು ಅಕ್ಕಿ ಹಾಕೊಂಡಿ ಸ್ವಲ್ಪ ಅನ್ನ ಉಂಡು ಮಾಡ್ಕೊಂಬಂದ್ವಿ ಅಷ್ಟೇ. ಗ್ಯಾರಂಟಿ ಹೌದಲ್ ಚಿನ್ನ. ನಿಮ್ಮ ಪಪ್ಪ ಎಲ್ಲದಾನೆ? ಬಾ ಕರಿ ಪಪ್ಪನ ಕರಿ ಬಾ. ಚಡಿ ಬಿಚ್ಚಲ್ಲ ಗಾಡಿ ಹಾಕ್ಬಾರ್ದು. ಕಾಲ್ ಜರ್ತಿ. ನಾವು ಬರೋಷ್ಟು ನಮ್ಮ ಅತ್ತೆ ರೊಟ್ಟಿ ಪಲ್ಯ ಮಾಡ್ಯಾಳ. ಮಾವಿನಕಾಯಿ ಉಪ್ಪಿನಕಾಯಿ ಶೇಂಗಾ ಚಟ್ನಿ ಮೊಸರು ಮಜ್ಜಿಗೆ ಸಾರು ಮಾಡಿದ್ದು, ಟೊಮೊಟೊ ಸಾರು. ನಮ್ಮ ಹಿತ್ಲಾಗ ಆಗಿದ್ದು ಸಣ್ಣ ಟೊಮಾಟೆ ಹಣ್ಣು ಅವನ್ನ ಮಾಡಿದ್ಲ. ಭಾಳ ಟೇಸ್ಟಾಗಿರ್ತೈತಿ. ಹೊಟ್ಟೆ ಹಸ್ತಿತ್ತು. ನಾವು ಬರೋಷ್ಟಿಗೆ 12 ಗಂಟೆ ಏನಾಗಿತ್ತು. ಬೆಳಗ್ಗೆ ಬೇಗನೆ ಬಿಟ್ಟಿದ್ವಿ. ಬಂದು ಸ್ವಲ್ಪ ಹೊತ್ತು ಚಾದು ಏನು ಕುಡಿಲಿಲ್ಲ, ಡೈರೆಕ್ಟಾಗಿ ಊಟನ ಮಾಡತ್ತೇವೆ. ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ. ಕೊಡ್ತೇನೆ ಅವನು ಫಸ್ಟ್ ಒಂದು ಸರಿಗ ತಕೋ, ಆಮೇಲೆ ಹಿಡ್ಕೊ. ಇದು ಬರಾಗತ್ತಾವ. ಇಲ್ಲಿ ಅವ್ರ ಅಜ್ಜಮ್ಮನ ಸಮೇತ ಊಟ ಮಾಡತ್ತಾಳ ನೋಡ್ರಿ. ನಮ್ಮ ಚಿನ್ನು ಅವ್ರ ಅಜ್ಜಮ್ಮನ ಕೂಡ ಊಟ ಮಾಡಕ್ಕೆ ಕುಂತಾಳ. ಜೋಡಿ ನಾ ಎಲ್ಲಿ ಹೋಗುದಿಲ್ಲ, ಇಲ್ಲೇ ಇರ್ತಾನೆ. ಇಲ್ಲಿ ಅವ್ರ ಪಪ್ಪ ನೋಡ್ರಿ ನೆಕಡೆ ಸೈಡ್ ಒಂದು ಸೈಡ್ ತಗಡಿಂದು ಝಳ ಬಡಿತೈತಿ. ಶೆಕೆ ಭಾಳ ಆಕತಿ ಈಗ ನಮಗಿಲ್ಲಿ. ಹಂಗಾಗಿ ಸುತ್ತಲೂ ಎಲ್ಲ ಬೈಲೈತಿ, ಹಿಂದೆ ಭೂಮಿ ಎಲ್ಲ. ಹಂಗಾಗಿ ಅದ್ರ ಕಾವಿನ ಝಳ ಭಾಳ ಆಕತ್ತೆ ನಮಗೆ.
ನಮ್ಮ ಅವ್ರಿಗೆ ಆರಾಮಿಲ್ದಕ್ಕೆ ಶೆಕೆಗೋಸ್ಕರ ಫ್ಯಾನು ಹಾಕೊಳ್ಳೋ ಅಭ್ಯಾಸ ಇಲ್ಲರಿ, ಭಾಳ ಕಡಿಮೆ ಅವ್ರು ಹಾಕ್ಕೊಳ್ಳೋದು. ಹಾಗಾಗಿ ಅವ್ರ ಸಂಬಂಧಾಗಿ ತೆಂಗಿನ ಗರಿಗಳೆಲ್ಲ ಕಟ್ಟಾಕತ್ತಿದ್ವಿ. ಇದನ್ನೆಲ್ಲ ನೋಡಿದಾಗ ನನಗಂತೂ ಭಾಳ ಬೇಜಾರಾಕೈತಿ. ಯಾವಾಗಾರ ನಾವು ಎಲ್ಲರೂ ಹಂಗೆ ಮನೆ ಹಾಕ್ಕೊಂಡು ನೆಮ್ಮದಿಯಾಗಿ ಇರ್ತೀವಪ್ಪ ಅನ್ನೋಂಗೆ ಅನ್ನಿಸ್ತಿರ್ತೈತಿ. ನಿಜ ಹೇಳ್ಬೇಕಂದ್ರೆ ನಮ್ಮ ನಸೀಬ್ನಾಗ ಇನ್ನೂ ದೇವ್ರ ಮನೆದು ಯಾವಾಗ ಬರ್ದಾನೋ ಗೊತ್ತಿಲ್ಲ. ದುಡಿಯೋರೊಬ್ಬರು ತಿನ್ನೋರು 4 ಮಂದಿ ಅಂದಾಗ ಸ್ವಲ್ಪ ಎಲ್ಲ ಪ್ರಾಬ್ಲಮ್ನಾಗ ಐತೆ ನಮ್ದು. ಯಾಕಂದ್ರೆ ಸ್ವಲ್ಪ ಸಾಲ ಸಮದ ಈ ಸರದ್ದು ಒಂದು ಕಂತು ಕಟ್ಟಿದಾಗ ಗಾಡಿದು ಒಂದು ಟೆನ್ಷನ್ ಕಡಿಮೆ ಆಕೈತಿ. ಯಾಕಂದ್ರೆ ಫೈನಲ್ ಕಂತು ಐತೆ ನಮ್ದು, ಲಾಸ್ಟ್ ಕಂತು. ಗಂಡ ಹೆಂಡತಿ ಏನೋ ಒಂದು ಆಸೆ ಇಟ್ಟು ಗಾಡಿ ತೊಗೊಂಡು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ದೇವರು ಈ ಒಂದು ಸಾರ್ಥಕತೆಗೆ ಒಂದು ಫಲ ಕೊಟ್ಟ ಅಂತಲೇ ಅನ್ಬೋದು. ಈ ತಿಂಗಳು ಕೊನೆಯ ಕಂತು ಐತಿ, ಅದು ಕಟ್ಟಿ ಕ್ಲಿಯರ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಚಿಕ್ಕ ಪುಟ್ಟ ಸಾಲಗಳದಾವು, ಅವನ್ನೆಲ್ಲ ತೀರಿಸ್ಕೋಬೇಕು. ಆಮೇಲೆ ಮನೆ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾಕೈತಿ. ನಮ್ಮ ಅವ್ರು ನೋಡ್ರಿ ಇಲ್ಲಿ ಹುಷಾರಿಲ್ಲ. ಒಂದು ಟೈಮ್ ಭಾಳ ಚಲೋ ಇರ್ತಾರೆ, ಏನೂ ಆಗೇ ಇಲ್ಲ ಅಂದ್ಬಿಡು ಇವ್ರಿಗೆ ಅನ್ನೋ ರೀತಿಯಲ್ಲಿ ಅವ್ರು ಇರ್ತಾರೆ. ಸಡನ್ನಾಗಿ ಒಂದೊಂದು ಸರಿ ಅವ್ರಿಗೆಲ್ಲ ನೋವುಗಳು ಹಳೆ ನೋವುಗಳು ಎದ್ದುಬಿಟ್ಟು ಅಂದ್ರೆ ಅವ್ರ ನಡೆಯೋದು ಭಾಳ ಕಷ್ಟ ಆಕೈತಿ. ಅವ್ರು ನೆಳೋದು ಮಾತಾಡೋದೆಲ್ಲ ಭಾಳ ಬೇಜಾರಾಕೈತಿ. ರಾತ್ರಿ ಆದ ಕೂಡಲೇ ನೋಡ್ರಿ ಇಷ್ಟು ಮಟ್ಟಿಗೆ ಅವ್ರಿಗೆ ತ್ರಾಸ ಆಗಕತ್ತೈತಿ. ಹಾಗಾಗಿ ಇವ್ರದ ಭಾಳ ಚಿಂತೆ ನಮಗೆ. ಮಾಮೂಂಡ ಹೇಳು ಪಾಪ. ಇವತ್ತಿನ ದಿನ ಇಷ್ಟೆಲ್ಲ ಆಗಿತ್ತು ನೋಡ್ರಿ. ಬಂದ ಕೂಡಲೇ ನಮ್ಮ ಎಲ್ಲ ಚೆನ್ನಾಗೇ ಇತ್ತು. ಸಾಯಂಕಾಲ ಆದಂಗೆಲ್ಲ ನಮ್ಮ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲಂಗಾಯಿತು. ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಎಲ್ಲರೂ ಕ್ಷಮಿಸಿ, ಯಾರು ಕೂಡ ತಪ್ಪಾಗಿ ತಿಳ್ಕೊಳ್ಳೋದು. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ಏನಾದರೂ ನಮ್ಮ ಕಷ್ಟಗಳಿಗೆ ನೀವು ಸ್ಪಂದಿಸೋದು ನಿಜ ಆಗಿದ್ರೆ ದಯವಿಟ್ಟು ಎಲ್ಲರೂ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿರಿ.